ಬೆಳ್ದಿಂಗಳೇ ಭೂಮಿ ತಬ್ಬಿದಂಗೆ ನೀನೇ ನಂಗೆ. ನವಿಲು, ಪಿಕಾಕ್ ನಮ್ಮನೆ ಹಿತ್ತಲಲ್ಲಿ ಬಂದ್ಬಿಟ್ಟಿದೆ ನೋಡಿ. ಹಾರೋದು ಗೈಸ್. ಹೋಯ್ತು. ಹೋಯ್ತೆ, ಇದ್ರಲ್ಲಿ ಕಾಣಿಸ್ತಾ ಇಲ್ಲ. ಹೋಗ್ಲಿ ಬಿಡಿ, ಬನ್ನಿ ಹೋಗುವ. ಇಂಡಿ ಮತ್ತು ಹಸಿರು ಮೆಣಸಿನ್ಕಾಯಿ. ಎಲ್ಲ ನೋಡಿ ಹೇಗಿದೆ. ಸಾಂಬಾರ್ ಪೌಡರ್ ಮಾಡೋಕ್ಕೋಸ್ಕರ ತಗೊಬಂದರೆ. ಮೆಂತೆ ಪಲಾವ್ ಸೊಪ್ಪು, ಮೆಂತೆ ಸೊಪ್ಪಿನ ಪಲಾವ್ ಸೂಪರಾಗಿದೆ. ಟ್ರೈ ಮಾಡಿ. ಸಾಂಬಾರ್ ಬೀಜ ಉರಿತಾ ಇದ್ದಾರೆ ಸಾಂಬಾರ್ ಪುಡಿ ಮಾಡೋದಕ್ಕೋಸ್ಕರ. ಈ ಥರ ಹುರಿದು ಇದರಲ್ಲಿ ನೋಡಿ ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ ಇವೆಲ್ಲ ಹಾಕೋರೆ ಜನ ಈ ಥರ ಹುರ್ಕೊಂಡು ಸಾಂಬಾರ್ ಪೌಡರ್ ಮಾಡೋಕ್ಕೆ ಇಲ್ಲಿದೆ ನೋಡಿ, ಹುರಿದಿರೋ ಅಂಥ ಸಾಂಬಾರ್ ಪೌಡರ್. ಸುಡ್ತಾ ಇದೆ. ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪೆಲ್ಲ ಚಂದ ಅಂತ ಹೇಳಿ ಹಾಕಿದ್ದಾರೆ. ಇನ್ನು ಇದಕ್ಕೆಲ್ಲ ಏನೇನು ಹಾಕ್ತಾರೆ ಅಂತ ನಾನು ತೋರಿಸ್ತೀನಿ. ಅಕ್ಕಿನೂ ಉರಿಬೇಕಾ? ಎಲ್ಲವೂ ಬಿಸಿ ಮಾಡಿ ಹಾಕಬೇಕು. ಎಲ್ಲ ಐಟಮ್ನು ಬಿಸಿ ಮಾಡಿ ಹಾಕಬೇಕು. ಸೊಸಗಳು ಬರುತ್ತೆ, ಬಿಸಿ ಮಾಡಿದರೆ ಹಸುಗಳೆಲ್ಲ ಹೋಗುತ್ತೆ. ಇದೇ ಹಾಕ್ಬೇಕು. ನಾನು ಅವತ್ತು ಈ ಗ್ಯಾಸಿಂದು ಇದನ್ನು ಹೋಗಿಸ್ಬಿಟ್ಟಿದ್ದೆ. ಸೊ ಹಾಗಾಗಿ ಬೇರೆ ತೊಗೊಬಂದ್ವಿ. ಆವಾಗ ಆಟೋಮೆಟಿಕಲ್ಲಿ ಇತ್ತು, ಇವಾಗ ನಾರ್ಮಲ್ ಏನು ಲೈಟರ್ ಯೂಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಮಂತ್ ಬೇರೆ ತೊಗೋತಾ ಇದ್ವಿ. ಆಲ್ರೆಡಿ ಒಂದ್ಸಲಿ ಅಕ್ಕಿನ ಸುರಿದ್ರು, ಇನ್ನೊಂದ್ಸಲಿ ಸುರಿತಾ ಇದ್ದಾರೆ. ಸ್ವಲ್ಪ ಈ ಥರ ಏನು ಮಾಡ್ಕೋಬೇಕು ಅಂದರೆ ಸ್ವಲ್ಪ ಹುರ್ಕೋಬೇಕು. ತೊಗರಿ ಬೇಳೆ, ಮೆಂತ್ವೆ ಕಾಳು, ಹೆಸರು ಕಾಳು, ಬೇಳೆ, ಕಡಲೆಬೇಳೆ, ಅರಿಶಿಣದ ಕೊನೆ,
ಅದನ್ನ ನಾವು ಇದರಲ್ಲಿ ಸ್ವಲ್ಪ ಚಚ್ಚಿ ಹಾಕಿದ್ರೆ ಚಂದ. ನಾನು ಅದನ್ನು ಇದರಲ್ಲಿ ಚಚ್ಚಿ ಹಾಕ್ತೀನಿ. ಓಕೆ, ಇದು ಲವಂಗ ಎಷ್ಟು ಗಮ್ ಅಂತ ಇದೆ ಲವಂಗ, ಮನೆ ತುಂಬ ಗಮ್ಮನ ಸ್ಮೆಲ್ಲು. ಮೆಣಸು, ಕಾಳು ಮೆಣಸು ಯಾವುದಾದ್ರೂ ಯೂಸ್ ಮಾಡ್ಬೋದು ನೀವು. ಗಸಗಸೆ, ಮರಾಠೆ ಮೊಗ್ಗು ಹೇಗಿದೆ ನೋಡಿ, ಕರ್ರಿಗೆ ಇದ್ಲಿದ್ದಂಗಿತ್ತಲ್ವಾ ಮೊಗ್ಗು, ಮರಾಠೆ ಮೊಗ್ಗು. ಚಕ್ಕೆ, ಮರದ ತೊಗಟು. ನಾನು ಆ ಥರ ಸುಮ್ಮನೆ ಹೇಳ್ತೀನಿ, ಬಟ್ ಇದು ಚಕ್ಕೆ ಚೆಂದಿದೆ ನೋಡಿ. ಜೀರಿಗೆ, ನಾವು ಆಲ್ಮೋಸ್ಟು ಈಗ ಏನು ನೀವು ನೋಡ್ತಾ ಇದ್ದೀರ ಸಂಬಾರ್ ಬೀಜ, ಈ ಸಂಬಾರ್ ಬೀಜಕ್ಕೆ ಎಲ್ಲದೂ ಅರ್ಧ kg ನಾವು ಮಿಕ್ಸ್ ಮಾಡ್ತಾ ಇದ್ದೀವಿ. ಇದು ಸಂಬಾರ್ ಬೀಜ ಬಂದುಬಿಟ್ಟು ಎಷ್ಟಿದೆ? ಈ ಸಂಬಾರ್ ಬೀಜ ಏನಿದೆ, ಈ ಸಂಬಾರ್ ಬೀಜ 2 kg ಇದೆ. ಇದಕ್ಕೆ ನಾವು ಏನು ಮಿಕ್ಸ್ ಮಾಡ್ತಾ ಇದ್ದೀವಿ ಇವೆಲ್ಲ ಅರ್ಧ kg ಇದೆ. ಸೊ ನೀವು ಎಷ್ಟು ಇದ್ದೀರಾ ಅದ್ರ ಮೇಲೆ ನೀವು ಎಷ್ಟು ಕ್ವಾಂಟಿಟಿ ಹಾಕ್ತೀರಾ ಅದು ನಿಮ್ಮ ಮೇಲೆ, ನಿಮಗೆ ಬಿಟ್ಟಿರೋದು, ನಿಮಗೆ ಡಿಪೆಂಡ್ ಆಗಿರೋದು. ಓಕೆ, ಜೀರಿಗೆ, ಅದ್ರ ಜೊತೆ ನೀವು ಹುರುಳಿಕಾಳನ್ನ ಮಿಕ್ಸ್ ಮಾಡ್ಕೋಬೋದು, ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಆ್ಯಸ್ ಯುವರ್ ವಿಶ್, ಅದು ನಿಮಗೆ ಬಿಟ್ಟಿದ್ದು. ಸೊ ನಾನು ನಮ್ಮ ಮನೇಲಿ ನಮ್ಮ ಅಮ್ಮಗೆ ಆ್ಯಡ್ ಮಾಡಿ ಅಂತ ಹೇಳಿದ್ದೀನಿ. ಸೊ ಇವಾಗ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬಿಟ್ಟು ಆ್ಯಡ್ ಮಾಡ್ತಾರೆ. ಫೈನಲ್ ನಾನು ಹೇಳ್ದಂಗೆ ಹುರುಳಿಕಾಳು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕಿದ್ದೀವಿ. ಇದು ನಿಮಗೆ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಸೊ ಇನ್ನು ಫೈನಲ್ ಬಂದುಬಿಟ್ಟು ಏನಿದು, ಫೈನಲ್ ಲಾಸ್ಟಿಗೆ ಕಡಲೆ ಆ್ಯಡ್ ಮಾಡ್ತಾ ಇದ್ದೀವಿ. ಇಷ್ಟು ಕಡಲೆ ಸಾಕು. ಫೈನಲ್ ಕಡಲೆ ಆ್ಯಡ್ ಮಾಡಿದ್ರು. ಇವಿನ್ನು ಇಷ್ಟನಾ? ಇನ್ನು ಇವನ್ನ ಕೆಳಗಿಂದ ಮೇಲಕ್ಕೆ, ಮೇಲಿಂದ ಕೆಳಕ್ಕೆ ಚೆನ್ನಾಗಿ ಕೈ ಆಡಿಸಿ ಕೊಟ್ಟು ಕಳಿಸೋದು. ಮೆಣಸಿನ್ಕಾಯಿ ಬಂದುಬಿಟ್ಟು ಸಾಂಬಾರು ಪುಡಿ ಮಾಡೋದಕ್ಕೋಸ್ಕರ ಒಣಗಿಸ್ತಿರೋದು. ಇದರಲ್ಲಿ ಬೇಡಿಗೆ ಮೆಣಸಿನ್ಕಾಯಿಯೂ ಇದೆ, ನಾರ್ಮಲ್ ಮೆಣಸಿನ್ಕಾಯಿ ಇದೆ, 2 ಮಿಕ್ಸಲ್ಲಿ ಹಾಕ್ಸ್ಕೊಂಡ್ಬಂದು ತುಂಬ ಖಾರ ಆಗಿಬಿಡುತ್ತೆ ಅಂತ ಹೇಳಿ. ಸೊ ಅದು ಇರಲಿ ಇದು ಇರಲಿ ಅಂತ ಹೇಳಿ 2 ಮಿಕ್ಸ್ ಹಾಕ್ಸ್ಕೊಬಂದಿದ್ದಾರೆ. ಸೊ ಇನ್ನು ಇದನ್ನು ಸಂಜೆಗೆ ಕೊಟ್ಟು ಕಳಿಸ್ಬೇಕು. ಏನು ಮಿಷಿನಿಗೆ ಹಾಕ್ಸ್ಕೊಬರ್ಬೇಕು. ಇನ್ನು ಸಂಜೆ ಹಾಕ್ಸ್ಕೊಂಡು ಬಂದಮೇಲೆ ಯಾವ ಥರ ಇರುತ್ತೆ ಅಂತ ನಾನು ನಿನ್ನೆ ತೋರಿಸಿದ್ನಲ್ಲ ಮೆಣಸಿನ್ಕಾಯಿ ಹಾಕ್ಸ್ಬೇಕು ಖಾರ ಪುಡಿಗೆ ಅಂತ. ಇವತ್ತು ನೋಡಿ ಹಾಕ್ಸ್ಕೊಂಬಂದಿದ್ದೀವಿ. ಆರ್ಟಿಫಿಷಿಯಲ್ ಕಲರ್ ಹೇಗಿದೆ, ನಾವು ಅಂಗಡಿಯಲ್ಲಿ ತೊಗೊಂಡೆ ಫುಲ್ಲು ರೆಡ್ ತೋರಿಸಿರ್ತಾರೆ, ಬಟ್ ಇದು ರೆಡ್ ಅಲ್ಲ, ಈ ಥರ ಆರೆಂಜ್ ಕಲರ್ ಇದೆ. ಇದು ರಿಯಲ್ ಕಲರ್, ಯಾವುದೇ ಕಲರ್ನ ಮಿಕ್ಸ್ ಮಾಡಿಲ್ಲ. ಯಾವ ಥರ ಮೆಣಸಿನ್ಕಾಯಿ ಇತ್ತು ಆ ಥರ ಇದೆ. ಇನ್ನು ಇದು ಧನಿಯಾ ಪೌಡರ್ಗಳು, ಇದು ಮೆಣಸಿನ್ಕಾಯಿ. ಅದೇ ನೋಡಿ ನನ್ನ ನೋಡಿ ಹೋಯ್ತು. ಇದೇನು ನೋಡ್ತೀನಿ ನೋಡೋಣ.